ನೀವು ಒಂದ್ಸರಿ ಅವ್ರನ್ನ ಮೀಟ್ ಮಾಡಿ, ನಿಮಗೆ ಗೊತ್ತಾಗುತ್ತೆ ಗಿಲ್ಲಿ ನಟ ಅವರು ಎಷ್ಟು ಸರಳ ವ್ಯಕ್ತಿ ಅಂತ. ನಮಸ್ಕಾರ ಸ್ನೇಹಿತರೆ, ನಾನು ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ ಇಂದ ನಿಮ್ಮ ಪ್ರೀತಿಯ ಜವಳಿ ಕುಟ್ರೇಶ್. ಇತ್ತೀಚೆಗಂತೂ ಟಿವಿ ಲೋಕದಲ್ಲಿ ಹೆಚ್ಚು ಜನಪ್ರಿಯವಾಗಿರುವ ಒಂದೇ ಒಂದು ಹೆಸರು, ಅದು ಗಿಲ್ಲಿ ನಟ ಅವರ ಹೆಸರು ಅಂತ ಹೇಳ್ಬೋದು. ಗಿಲ್ಲಿ ನಟ ಅವರು ಬಿಗ್ ಬಾಸ್ ಸೀಸನ್ 12 ಗೆದ್ದ ನಂತರ ಅವರು ಸಿಕ್ಕಾಪಟ್ಟೆ ಬ್ಯುಸಿ ಆಗಿಬಿಟ್ಟಿದ್ದಾರೆ ಕಣ್ರಿ. ಹಾಗೇನೆ ಗಿಲ್ಲಿ ನಟ ಅವರು ಇಡೀ ರಾಜ್ಯಾದ್ಯಂತ ಹೆಚ್ಚು ಜನಪ್ರಿಯತೆಯನ್ನು ಪಡ್ಕೊಂಡಿದ್ದಾರೆ. ಅದ್ರ ಜೊತೆಗೆ ಅವರು ಬಿಗ್ ಬಾಸ್ ಗೆದ್ದ ನಂತರ ಅವರ ಜೀವನದಲ್ಲಿ ಏನು ಬದಲಾವಣೆ ಆಯ್ತು, ಹಾಗೇನೆ ಅವರಿಗೆ ಯಾವ್ಯಾವೆಲ್ಲ ಹೊಸ ಅವಕಾಶಗಳು ಬಂದಿದಾವಂತ ನಾನು ಈ ವಿಡಿಯೋದಲ್ಲಿ ಗಿಲ್ಲಿ ನಟ ಅವರ ಬಗ್ಗೆ ಒಂದು ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಇದುವರೆಗೂ ಯಾರ್ಯಾರು ನನ್ನ ಪಬ್ಲಿಕ್ ಟಾಕ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರು ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಒತ್ಬಿಡಿ, ನನ್ನೆಲ್ಲ ನೋಟಿಫಿಕೇಶನ್ಗಳು ನಿಮಗೆ ತಲುಪುತ್ತೆ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋ ಶುರು ಮಾಡೇ ಬಿಡೋಣ. ಗಿಲ್ಲಿ ನಟ ಅವರ ಮೂಲ ಹೆಸರು ಮಳವಳ್ಳಿ ನಟರಾಜ್. ಈ ಗಿಲ್ಲಿ ನಟ ಅವರು ಮೂಲತಃ ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕ್ ದಡದಪುರದ ಗ್ರಾಮದವರು. ಗಿಲ್ಲಿ ನಟ ಅವರು ಪ್ರಾಥಮಿಕ ವ್ಯಾಸಂಗವನ್ನು ಬಂಡೂರಿನಲ್ಲಿ ಸರ್ಕಾರಿ ಶಾಲೆಯಲ್ಲಿ ಅವರು ವ್ಯಾಸಂಗವನ್ನು ಮಾಡ್ತಾರೆ. ಹಾಗೆ ಅವರು ಮುಂದಿನ ವಿದ್ಯಾಭ್ಯಾಸವನ್ನು ಮಳವಳ್ಳಿಯಲ್ಲಿ ಮುಂದುವರಿಸ್ತಾರೆ. ಗಿಲ್ಲಿ ನಟ ಅವರು ಒಂದು ಸಾಮಾನ್ಯ ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ಈಗ ತಮ್ಮ ಪ್ರತಿಭೆಯಿಂದ ಇಷ್ಟು ದೊಡ್ಡ ಮಟ್ಟಕ್ಕೆ ಬಂದಿದ್ದಾರೆ ಅಂದ್ರೆ ತಪ್ಪಾಗ್ಲಾರ್ದು. ಗಿಲ್ಲಿ ನಟ ಅವರು ಮೊದಲಿಗೆ ಕಾಮಿಡಿ ಶೋಗಳಿಂದ ಜನಪ್ರಿಯತೆ ಆಗಿ ಹಾಗೇನೆ ರಿಯಾಲಿಟಿ ಶೋಗಳನ್ನ ಮಾಡ್ಕೊಂಡು ಬಂದು ಸಿನಿಮಾಗಳನ್ನು ಮಾಡಿ ಈಗ ಹೆಚ್ಚು ಜನಪ್ರಿಯತೆಯನ್ನ ಪಡ್ಕೊಂಡಿದ್ದಾರೆ ನಿಮ್ಮೆಲ್ಲರ ಪ್ರೀತಿಯ ಗಿಲ್ಲಿ ನಟ ಅವರು. ಈ ಬಿಗ್ ಬಾಸ್ ಶೋ ಅಲ್ಲಿ ಗಿಲ್ಲಿ ನಟ ಅವರು ಹಾಸ್ಯ, ಸರಳತೆ ಮತ್ತು ಮನರಂಜನೆಯ ಮೂಲಕ ಇಡೀ ಕರ್ನಾಟಕದ ಜನತೆಯ ಮನವನ್ನು ಗೆದ್ದಾರೆ ಅಂದ್ರೆ ತಪ್ಪಾಗಲಾರದು. ಗಿಲ್ಲಿ ನಟ ಅವರು ಈ ಬಿಗ್ ಬಾಸ್ ಸೀಸನ್ 12 ರಲ್ಲಿ ಭರ್ಜರಿಯಾಗಿ ಗೆಲುವನ್ನು ಸಾಧಿಸಿ 50 ಲಕ್ಷ ರೂಪಾಯಿ ಬಹುಮಾನ ಮತ್ತೆ ಒಂದು ಕಾರನ್ನು ಉಡುಗೊರೆಯಾಗಿ ಪಡ್ಕೊಂಡಿದ್ದಾರೆ ಕಣ್ರಿ. ಇದು ಅವರ ಸಾಧನೆ ಅಂದ್ರೆ. ಇದರ ಜೊತೆಗೆ ಗಿಲ್ಲಿ ನಟ ಅವರಿಗೆ ಈ ಒಂದು ಬಿಗ್ ಬಾಸ್ ಸೀಸನ್ 12 ರಲ್ಲಿ ಅತಿ ಹೆಚ್ಚು ಅಂದ್ರೆ ಹಿಂದೆಂದು ನಡೆದಿಲ್ಲ, ಮುಂದೆಂದು ನಡೆಯಲ್ಲ ಅಂತಹ ಪ್ರಚಾರ ಸಿಕ್ತು. ಹಾಗೇನೆ ಅಷ್ಟು ಕೋಟಿ ಓಟುಗಳು ಬಿದ್ದು ನಮ್ಮ ಗಿಲ್ಲಿ ನಟ ಅವರು ಅದ್ಭುತ ಗೆಲುವನ್ನು ಸಾಧಿಸಿದ್ದಾರೆ ಅಂದ್ರೆ ತಪ್ಪಾಗ್ಲಾರದು. ಗಿಲ್ಲಿ ನಟ ಅವರು ಈ ಬಿಗ್ ಬಾಸ್ ವಿನ್ ಆದ್ಮೇಲೆ ಅವರು ಮಳವಳ್ಳಿಗೆ ಹೋದಾಗ ಅಲ್ಲಿ ಜನರು ವಿಜೃಂಭಣೆಯಿಂದ ಗಿಲ್ಲಿ ನಟ ಅವ್ರನ್ನ ತಮ್ಮ ಊರಿಗೆ ಸ್ವಾಗತ ಮಾಡ್ತಾ ಇದ್ದಾರೆ. ಸಾವಿರಾರು ಅಭಿಮಾನಿಗಳು ಡೊಳ್ಳು ಕುಣಿತ ಪಟಾಕಿ ಹಚ್ಚುವುದರ ಮೂಲಕ ಸಂಭ್ರಮಿಸ್ತಾರೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಕಿಕ್ಕಿರಿದು ಬಂದು ಏನೋ ನಮ್ಮ ಮನೆಯ ಹುಡುಗನೇ ಗೆದ್ದಿದ್ದಾನೆ ಅನ್ನೋ ರೀತಿ ಸಂಭ್ರಮ ಪಡ್ತಾರೆ ನಮ್ಮ ಮಳವಳ್ಳಿಯ ಜನತೆ, ಹಾಗೆ ಮಂಡ್ಯ ಜಿಲ್ಲೆಯ ಜನತೆ ಕಣ್ರಿ. ಈ ಒಂದು ಸಂಭ್ರಮದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗೋದ್ವು. ನೀವೆಲ್ಲ ನೋಡಿರ್ತೀರಾ ಯಾವ ರೀತಿ ಒಂದು ಸಂಭ್ರಮಾಚರಣೆ ಇತ್ತು. ಹಾಗೇನೆ ಗಿಲ್ಲಿ ನಟ ಅವರನ್ನ ಮಳವಳ್ಳಿಯಿಂದ ದಡದಪುರಕ್ಕೆ ಕರ್ಕೊಂಡು ಹೋಗ್ಬೇಕಾದ್ರೆ ಸಹಸ್ರಾರು ಸಂಖ್ಯೆಯಲ್ಲಿ ಜನಸಾಗರನ್ನೇ ಸೀದಾ ದಡದಪುರದವರೆಗೂ ಅವರನ್ನು ಸ್ವಾಗತ ಮಾಡಿದ್ರು. ಹಾಗೇನೆ ದಡದಪುರದ ಬಸವಣ್ಣ ದೇವಸ್ಥಾನದಲ್ಲಿ ಗಿಲ್ಲಿ ನಟ ಅವರು ಅವರ ಮನೆ ದೇವರಾದ ಬಸವಣ್ಣನ ಆಶೀರ್ವಾದವನ್ನು ಕೂಡ ಪಡೆದುಕೊಳ್ತಾರೆ. ಬಿಗ್ ಬಾಸ್ ಸೀಸನ್ 12 ಗೆದ್ದ ನಂತರ ಗಿಲ್ಲಿ ನಟ ಅವರಿಗೆ ಅವಕಾಶಗಳು ಸಾಲು ಸಾಲಾಗಿ ಬರ್ತಾ ಇದೆ. ಹಾಗೆ ಇಡೀ ಕರ್ನಾಟಕಾದ್ಯಂತ ಎಲ್ಲೆಲ್ಲಿ ಈವೆಂಟ್ಗಳು ನಡೀತವೋ ಅಲ್ಲೆಲ್ಲ ಗಿಲ್ಲಿ ನಟ ಅವರು ಇರಲೇಬೇಕು. ಆ ರೀತಿಯಾಗಿ ಈ ಕಡೆ ರಾಜಕಾರಣಿಗಳೇ ಆಗ್ಲಿ, ಈ ಕಡೆ ಒಂದು ಕಂಪನಿಗಳಲ್ಲೇ ಆಗ್ಲಿ, ಶಾಲೆಗಳಲ್ಲೇ ಆಗ್ಲಿ, ಹಾಗೆ ಟೆಕ್ಸ್ಟೈಲ್ಗಳಲ್ಲಾಗ್ಲಿ, ಎಲ್ಲಾದ್ರೂ ಆಗ್ಲಿ ನಮ್ಮ ಗಿಲ್ಲಿ ನಟ ಅವರೇ ಕಾಣಿಸ್ಕೊಳ್ತಾ ಇದ್ರು. ಇದು ನಿಜವಾಗ್ಲೂ ಒಂದು ಏನಂತಾರೆ ಗಿಲ್ಲಿ ನಟ ಅವರಿಗೆ ಒಂದು ಹಿರಿಮೆ ಅಂತಲೂ ಹೇಳ್ಬೋದು. ಮುಂದಿನ ದಿನಗಳಲ್ಲಿ ನೀವೆಲ್ಲ ಗಿಲ್ಲಿ ನಟ ಅವ್ರನ್ನ ಹೀರೋ ಆಗಿ ನೋಡ್ಬೋದು, ಹಾಗೇನೆ ಅವರನ್ನು ಒಬ್ಬ ಡೈರೆಕ್ಟರ್ ಆಗಿ ನೋಡ್ಬೋದು. ಇದೆಲ್ಲ ಅವರ ಕನಸಾಗಿತ್ತು. ಆ ಒಂದು ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಈ ಒಂದು ಬಿಗ್ ಬಾಸ್ ಸೀಸನ್ 12 ಅವರಿಗೆ ಅತ್ಯುತ್ತಮ ವೇದಿಕೆ ಆಯ್ತು. ನಾನು ಮಧುಗಿರಿಯಲ್ಲಿ ಬಿಗ್ ಬಾಸ್ ರಿವ್ಯೂ ಮಾಡಕ್ ಹೋದಾಗೆ ಅಲ್ಲಿ ಒಬ್ರು ಹೇಳಿದ್ರು, ಸಾರ್ ಈ ಬಾರಿಯ ಬಿಗ್ ಬಾಸ್ ಅಲ್ಲಿ ಈ ಒಂದು ಬಿಗ್ ಬಾಸ್ ಪ್ಲಾಟ್ಫಾರ್ಮ್ ನ ಸರಿಯಾಗಿ ಉಪಯೋಗಿಸ್ಕೊಂತ ಇರೋದು ಗಿಲ್ಲಿ ನಟರು ಒಬ್ಬರೇ ಅಂತ ಹೇಳಿದ್ರು. ಅದು ನಿಜವಾಗ್ಲೂ ಅವ್ರ ಮಾತು 100% ಸತ್ಯ ಆಯ್ತು ಅಂತ ನಾನು ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಬ್ಬ ರೈತಾಪಿ ಕುಟುಂಬದ ಹುಡುಗ, ಬಡ ರೈತರ ಮಗ ತನ್ನ ಪ್ರತಿಭೆಯಿಂದ, ತನ್ನ ಯೂಟ್ಯೂಬ್ ಚಾನಲ್ ಇಂದ
ತನ್ನ ಸ್ವಂತ ಪ್ರತಿಭೆಯಿಂದಲೇ ಇಡೀ ಕರ್ನಾಟಕದ ಜನತೆಯ ಮನಸ್ಸನ್ನು ಗೆದ್ದು ಮುಂದಿನ ದಿನಗಳಲ್ಲಿ ಒಬ್ಬ ಹೀರೋ ಆಗಿ, ನಿರ್ದೇಶಕನಾಗಿ, ಅವರ ಕನಸನ್ನು ಏನು ಹೊತ್ಕೊಂಡ್ ಬಂದಿದ್ರು, ನಾನು ನಿರ್ದೇಶಕನಾಗಬೇಕು ಅನ್ನೋ ಒಂದು ಕನಸು ಏನಿತ್ತೋ ಆ ಒಂದು ಕನಸೆಲ್ಲ ಈ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ನನಸು ಮಾಡಿಕೊಳ್ಳೋ ಒಂದು ಅವಕಾಶ ನಮ್ಮ ಗಿಲ್ಲಿ ನಟ ಅವರಿಗೆ ಸಿಕ್ಕಿದೆ. ಅವರು ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಈವೆಂಟ್ಗಳಿಗೆ ಅಟೆಂಡ್ ಮಾಡ್ತಾ ಇದ್ದಾರೆ. ಈ ಈವೆಂಟ್ಗಳು ಎಲ್ಲ ಮುಗಿದ ನಂತರ ಅವರು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ದೊಡ್ಡ ಬ್ಯಾನರ್ ಅಲ್ಲಿ ಹೀರೋ ಆಗಿ ಬರ್ತಿದ್ದಾರೆ. ಆ ಒಂದು ಬ್ಯಾನರ್ ಯಾವುದು ಅನ್ನೋದನ್ನ ನಮ್ಮ ಗಿಲ್ಲಿ ನಟ ಅವರೇ ರಿವೀಲ್ ಮಾಡ್ತಾರೆ. ಯಾಕಂದ್ರೆ ನಾವೆಲ್ಲ ಹೇಳಿದ್ರೆ ಸರಿ ಹೋಗಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನೀವು ಗಿಲ್ಲಿ ನಟ ಅವ್ರನ್ನ ಬೆಳ್ಳಿ ಪರದೆಯ ಮೇಲೆ ಶಿಳ್ಳೆ ಹೊಡೆಯುವ ಮುಖಾಂತರ ಅವರನ್ನ ನೋಡಿ ಸಂಭ್ರಮಿಸೋ ಕಾಲ ಇನ್ನು ದೂರ ಇಲ್ಲ ಕಣ್ರಿ, ಇನ್ನು ಅತಿ ಶೀಘ್ರದಲ್ಲೇ ಇದೆ. ಅದೆಲ್ಲ ಅವ್ರ ಕನಸು ನನಸಾಗುತ್ತೆ ಅಂತ ಹೇಳ್ತಾ, ನಾವೆಲ್ಲ ಏನು ಗಿಲ್ಲಿ ನಟನ ಫ್ಯಾನ್ಸ್ಗಳಿದ್ದೀವಿ, ನಮ್ಮ ಗಿಲ್ಲಿ ನಟನಿಗೆ ಸಪೋರ್ಟ್ ಮಾಡ್ತಾನೆ ಇರೋಣ. ಅವರು ತುಂಬಾ ಸರಳ ವ್ಯಕ್ತಿ, ಯಾವುದೇ ಅಹಂ ಇಲ್ಲ. ಅವ್ರು ನೋಡಿ ಯಾವುದೇ ಒಂದು ಫಂಕ್ಷನಿಗೆ ಹೋಗ್ಲಿ, ಯಾವುದೇ ಒಂದು ಈವೆಂಟ್ಗೆ ಹೋಗ್ಲಿ, ಒಂದು ಹವಾಯಿ ಸ್ಲಿಪ್ಪರ್ ಹಾಕೊಂಡು ಹೋಗಿರ್ತಾರೆ. ಅದೇ ಬೇರೆ ಯಾರಾದ್ರೂ ಆಗಿದ್ದಿದ್ರೆ ಅವರ ಸ್ಟೈಲೇ ಬೇರೆ, ಅವರ ಲೆವೆಲ್ಲೇ ಬೇರೆ ಅನ್ನೋ ರೀತಿ ಇರ್ತಾ ಇದ್ರು. ಆದ್ರೆ ಗಿಲ್ಲಿ ನಟ ಅವರು ತುಂಬಾ ಸರಳ ವ್ಯಕ್ತಿ. ಈ ವಿಡಿಯೋ ನೋಡೋರು ಏನಾದ್ರೂ ಅಂದ್ಕೊಳ್ಳಿ, ಪರವಾಗಿಲ್ಲ. ಆದ್ರೆ ಅವರು ತುಂಬಾ ಸರಳ ವ್ಯಕ್ತಿ ಅನ್ನೋದನ್ನ ನೀವು ಒಂದ್ಸರಿ ಅವ್ರನ್ನ ಮೀಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ ಗಿಲ್ಲಿ ನಟ ಅವರು ಎಷ್ಟು ಸರಳ ವ್ಯಕ್ತಿ ಅಂತ. ಈ ಮಾತನ್ನ ಹೇಳ್ತಾ ನಾನು ಗಿಲ್ಲಿ ನಟ ಅವರಿಗೆ ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಅವಕಾಶಗಳು ಬರಲಿ, ನಾವೆಲ್ಲ ಅವರನ್ನ ದೊಡ್ಡ ಪರದೆ ಮೇಲೆ ನೋಡಿ ಸಂಭ್ರಮಿಸೋಣ ಅಂತ ಹೇಳ್ತಾ, ಗಿಲ್ಲಿ ನಟ ಅವರಿಗೆ ಒಳ್ಳೇದಾಗ್ಲಿ ಅಂತ ನಾವೆಲ್ಲ ಬಯಸೋಣ. ಕಮಾನ್ ಗಿಲ್ಲಿ, ಮುಂದಿನ ದಿನಗಳಲ್ಲಿ ನೀವು ಈ ನಮ್ಮ ಕರ್ನಾಟಕದ ಜನರ ಮನಸ್ಸನ್ನು ಈಗ ಹೇಗೆ ಗೆದ್ದಿದ್ರೋ ಅದೇ ರೀತಿ ಗೆಲ್ತಾನೆ ಇರ್ರಿ ಅಂತ ಹೇಳ್ತಾ ಈ ನನ್ನ ವಿಡಿಯೋನ ಮುಗಿಸ್ತೀನಿ. ಜೈ ಕರ್ನಾಟಕ, ನಮಸ್ಕಾರ.